ಬೆಳ್ಳಿ, ಯಾರೋ ಅತ್ತೆ ನನಗೆ ಬೈಯೋದೇ ಇಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರು. ಅದು ಸರಿ ಮುತ್ತು, ಮೊದಲು ಸಪೋರ್ಟ್ ಮಾಡ್ತಾ ಇದ್ರು, ಈಗ ಸಪೋರ್ಟ್ ಆಗಿ ಕೊಟ್ಟು ಕಳಿಸಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಮಾತುಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಗಿಫ್ಟ್ ರ್ಯಾಪ್ ಮಾಡಿ. ಮುಖ ನೋಡೋ ಸಪೋರ್ಟ್ ತರ ಆಗ್ಬಿಟ್ಟಿದೆ. ನಾನೇನು ನೋಡ್ಲಿಲ್ಲಪ್ಪ. ನಾನೇನು ಕೇಳಿಸ್ಕೊಳ್ಳಿಲ್ಲಪ್ಪ. ನಾನೇನೋ ಮಾತಾಡಿಲ್ಲಪ್ಪ. ಅವ್ರು ಹೋಗೋಳ್ತಿದ್ದು ಇಲ್ಲಿವರೆಗೂ ಕೇಳಿಸ್ತಿತ್ತು ಅಷ್ಟೇ. ಅಷ್ಟೇ. ದೊಡ್ಡವ್ರು ಬೈಯೋದು ನಮ್ಮ ಒಳ್ಳೇದಕ್ಕೆ ಮಾವ. ಹೊಸ ಮಾತು ಷಣ್ಮುಗ. ಬೆಳ್ಳಿ, ನೀನು ಕಲ್ತ್ಕೋ. ದೊಡ್ಡವರು ತಪ್ಪು ಮಾಡಿದ್ರೆ ಬೈಯಲ್ಲ, ಈ ತರ ವಿಚಿತ್ರವಾಗಿ ಆಡಿದ್ರು ಬೈತಾರಂತೆ. ಮನ್ಸು ಗೋರಂಟಿ ಎರಡು ಕಪ್ಪಾಗೋಗಿದೆ. ಗೋರಂಟಿ ಚೆನ್ನಾಗಿ ಬರ್ಬೇಕು ಅಂದ್ರೆ ಮನ್ಸು ಶುದ್ಧವಾಗಿರ್ಬೇಕು. ಮನ್ಸು ಶುದ್ಧವಾಗಿರ್ಬೇಕು ಅಂದ್ರೆ ನಾವು ಮಾಡೋ ಯೋಚನೆ ಕೆಲಸ ಎರಡು ಕರೆಕ್ಟ್ ಆಗಿರ್ಬೇಕು. ಈ ಜನ್ಮಕ್ಕೆ ಆ ಎರಡಂತೂ ಆಗೋ ಚಾನ್ಸೇ ಇಲ್ಲ. ಏನಂತೀಯ ಬೆಳ್ಳಿ? ಕರೆಕ್ಟು ಮಾವ. ಅಯ್ಯೋ, ಮುಖ ನೋಡು, ವಾಲ್ಕೆನ ತರ ಆಗ್ಬಿಟ್ಟಿದೆ. ಬ್ಲಾಸ್ಟ್ ಆದ್ರೂ ಆಗ್ಬೋದೇನೋಪ್ಪ. ಫೈರ್ ಇಂಜಿನ್ ಫೋನ್ ಮಾಡ್ಲಾ? ಬೇಡ ಬಿಡ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅನ್ನಂಗೆ. ನಮಗ್ ಬೇರೆ 100 ಕೆಲಸ ಇದೆ. ಬೆಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿ ಮಾವ. ಬೆಳ್ಳಿ, ನಾನು ಹೋದ್ಮೇಲೆ ನಿನಗೆ ಬಂದು ಏನಾದ್ರೂ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಜಸ್ಟ್ ಇಗ್ನೋರ್ ದೆಮ್. ಇಗ್ನೋರ್ ಅಂದ್ರೆ ಅಲೆಕ್ಷ. ಕರೆಕ್ಟ್. ಬರ್ಲಾ ಬೆಳ್ಳಿ? ಹೇಯ್, ಬೆಳಗ್ಗೆ ಕಾರಲ್ಲಿ ಯಾವ್ದೋ ಸಾಂಗ್ ಕೇಳ್ತಿದ್ವಲ್ಲ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೊಯ್ 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 ಹೊಯ್. ಮುತ್ತು ಮಾವನ್ನ ಮದ್ವೆ ಆಗ್ತಿರೋದು ನಾನು. ನನ್ನನ್ನ ಚೆನ್ನಾಗಿ ಮಾತಾಡ್ಸೋ ಬದಲು ಕಿಂಡಲ್ ಮಾಡಿ ಹೋಗ್ತಿದ್ದಾರೆ. ಅದಲ್ದೆ ನನ್ನ ಕೈಗೆ ಬರ್ಬೇಕಾಗಿರೋ ಕಲರು ನಿನ್ ಕೈಗೆ ಬಂದಿದೆ. ಮುತ್ತು ಮಾವನ ಮೇಲೆ ಅದೇನೇ ಜಾದೂ ಮಾಡಿದ್ಯಾ? ಹೌದು, ನಿನಗೆ ಮುತ್ತು ಮಾವನ ಅಷ್ಟೊಂದು ಇಷ್ಟ ಅಂತ ನಾವೆಲ್ಲ ಅನ್ಕೋಬೇಕು, ಹೌದು ತಾನೆ? ಅದು ನೋಡೋರ್ ಭಾವನೆ ಮೇಲೆ ಹೋಗುತ್ತೆ ಮಾಯಕ್ಕ. ಮುತ್ತು ಮಾವನ ಮೇಲೆ ನಂಗೆ ಅಷ್ಟೊಂದು ಪ್ರೀತಿ ಇದೆ ಅಂತ ನಿಮಗೆ ಅನ್ನಿಸ್ತಿದ್ರೆ ಅನ್ನಿಸ್ಲಿ ಬಿಡಿ, ಅದು ನಿಜನೇ ಆಗಿರ್ಬೋದಲ್ವಾ? ಕರೆಕ್ಟ್ ಆಗಿ ಹೇಳಿದೆ ತಗವ. ಮುತ್ತು ಮಾವ ಮದ್ವೆ ಆಗ್ತಿರೋದು ನನ್ನನ್ನ. ಇನ್ನು ಮದುವೆ ಆಗಿಲ್ವಲ್ಲ, ಆಗ್ಲೇ 80 ಲೆವೆಲ್ ಬಿಲ್ಡಪ್ ಕೊಡ್ತಾ ಇರೋದು ನೋಡಿದ್ರೆ ಸಿಕ್ಕಾಪಟ್ಟೆ ಲಘು ಬರ್ತಿದೆ ಅಲ್ವಾ ತಗವ? ಮಾಯಕ್ಕ, ನಿನ್ನೆ ರಾತ್ರಿ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಿನ್ನೆ ರಾತ್ರಿನ ಏನ್ ನಡೀತು? ನನ್ನ ಕೈಯಲ್ಲಿ ಬಣ್ಣ ಚೆನ್ನಾಗಿ ಬರಬಾರ್ದು ಅಂತ ನೀವು ಶರ್ಮಿಳಕ್ಕ ಗೋರಂಟಿನ ಕೆಡ್ಸಿದ್ದು ನಾನೇ ನೋಡಿದೆ ಮಾಯಕ್ಕ. ನಾನು ಎಚ್ಚರವಾಗಿದ್ದು ನಿಮಗೆ ಗೊತ್ತಾಗ್ಲಿಲ್ಲ ನೋಡಿ. ಸತ್ಯಮೇವ ಜಯತೆ ಅಂತ ಅದಕ್ಕೆ ಅಮ್ಮ ಹೇಳೋದು. ಯಾರು ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಕೊನೆ ಗೆಲ್ಲದು ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವರೇ. ನೀವು ಗೋರಂಟಿ ಕೆಡ್ಸೋದ್ಮೇಲೆ ನಾನು ಇರ್ಲಿ ಪರವಾಗಿಲ್ಲ ಮಾಯಕ್ಕನೇ ಗೆಲ್ಲಿ ಅನ್ಕೊಂಡಿದ್ದೆ. ನೀವೇನೋ ಬೇರೆ ಲೆಕ್ಕಾಚಾರ ಇಟ್ಕೊಂಡು ಬಂದಿದ್ರಿ, ಆದರೆ ವಿಧಿ ಲಿಖಿತಾನೇ ಬೇರೆ ಇತ್ತು. ಏನ್ ಲೆಕ್ಕಾಚಾರ? ನೀವು ಬಂದು ಹೋದ್ಮೇಲೆ ಏನಾಯ್ತು ಗೊತ್ತಾ?
ನೀವು ಈ ಥರ ಹಚ್ತೀರಾ ಅಂತ ಮುಂಚೆನೇ ಗೊತ್ತಿದ್ರೆ ನಾನು ದಿನ ಗೋರಂಟಿ ಹಚ್ಕೊಂಡು ಅದನ್ನು ಹಾಳು ಮಾಡ್ಕೊಳ್ತಿದ್ದೆ ಮಾವ. ಇನ್ನು ನೀವು ಹಚ್ಚಿದ್ದೀರಾ ಅಂದಮೇಲೆ ನಾಳೆ ಎಷ್ಟು ಕೆಂಪಾಗಿ ಬಂದಿರತ್ತೆ ನೀವೇ ನೋಡಿ. ನನ್ನ ಕೈ ಇಷ್ಟೊಂದು ಕೆಂಪಾಗೋಕೆ ನಾವು ಇಷ್ಟಪಡೋರನ್ನ ನೆನೆಸ್ಕೋಬೇಕು ಅಂತ ಎಲ್ಲರೂ ಹೇಳಿದ್ರಿ. ಅಲ್ಲ, ನಾನು ಇಷ್ಟಪಡೋರೆ ನನ್ನ ಕೈಗೆ ಗೋರಂಟಿ ಹಚ್ಚಿದ್ರು. ನೋಡಿದ್ರಾ? ನೀವು ಇದನ್ನ ಹೀಗೆ ಬಿಟ್ಟಿದ್ರೆ ಮುತ್ತು ಮಾವ ಇದನ್ನ ನೋಡ್ತಾನೆ ಇರಲಿಲ್ಲ. ಹೊಸದಾಗಿ ನನ್ನ ಕೈಗೆ ಗೋರಂಟಿನೂ ಹಚ್ತಿರ್ಲಿಲ್ಲ. ನೀವು ಹಾಳು ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ನನಗೆ ಮುತ್ತು ಮಾವನಿಂದ ಗೋರಂಟಿ ಹಚ್ಚಿಸ್ಕೊಳ್ಳೋ ಭಾಗ್ಯ ಕೊಟ್ರಿ. ಮಾಮೂಲಿ ಬಣ್ಣ ಬರಬೇಕಾಗಿರೋ ನನ್ನ ಕೈ ಇಷ್ಟೊಂದು ಕೆಂಪಾಗಿದ್ದು ಇದೇ ಖುಷಿಗೆ. ಇದಕ್ಕೆ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್. ಅಲ್ಲಲ್ಲ, ಥ್ಯಾಂಕ್ ಯು ವೆರಿ ಮಚ್ ಮಾಯಕ್ಕ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ಮುತ್ತು ಮಾವನ ನನ್ನ ಮುಂದೆ ಹೊಗಳಿದ್ದಲ್ದೆ ಪ್ರೀತಿ ಇದೆ ಅಂತ ಬೇರೆ ಹೇಳ್ತೀಯಾ? ನೀನು ಏನ್ ಮಾಡ್ತೀನಿ ಅಂತ ನೋಡ್ತಿರು ಬೆಳ್ಳಿ. ನೀವು ಏನೇ ಮಾಡಿದ್ರು ಹಾಳು ಮಾಡೋ ಕೆಲಸನೇ ಮಾಡ್ತೀರಾ. ಅದು ಮುತ್ತು ಮಾವಂಗೆ ಗೊತ್ತಾಗತ್ತೆ. ಆಗ ಅವ್ರು ಬರ್ತಾರೆ, ಎಲ್ಲ ಸರಿ ಮಾಡ್ತಾರೆ, ನನಗಿನ್ನೂ ಹತ್ರ ಆಗ್ತಾರೆ. ಬೇಡ ಹೇಳ್ತಿದ್ದೀನಿ, ಬೇಡ ಬೆಳ್ಳಿ. ನೀವು ಎಷ್ಟೇ ಕೆಟ್ಟದ್ದು ಬಯಸಿದ್ರು ನನಗೆ ಒಳ್ಳೇದೇ ಆಗತ್ತೆ. ನೋಡು ಬೆಳ್ಳಿ, ನನಗೆ ಕೋಪ ಬರ್ತಿದೆ. ಹುಷಾರು, BP ಜಾಸ್ತಿ ಆಗುತ್ತೆ. BP ಜಾಸ್ತಿ ಆದರೆ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಆಸ್ಪತ್ರೆಗೆ ಹೋದ್ರೆ ಅವ್ರು ಸೂಜಿ ಚುಚ್ತಾರೆ ಮಾಯಕ್ಕ. ಮೊದಲೇ ನಿಮಗೆ ಸೂಜಿ ಕಂಡ್ರೆ ಆಗಲ್ಲ, ಇದೆಲ್ಲ ಬೇಕಾ? ತುಂಬಾ ತಲೆ ಸಿಡಿತಿದ್ಯಾ? ತುಂಬಾ ತಲೆ ಸಿಡಿತಿದ್ರೆ ಹೋಗಿ ಒಂದ್ ಲೋಟ ತಣ್ಣೀರ್ ಕುಡಿರಿ. ಆಗ ನಿಮ್ ಮನ್ಸು ಕರಗತ್ತೆ, ನಿಮ್ ಕೋಪನೂ ತಣ್ಣಗಾಗತ್ತೆ. ಬರ್ಲಾ? ಟಾಟಾ ಮಾಯಕ್ಕ. ಮಾಯಾ, ಇನ್ನೂ ಬೆಳ್ಳಿ ಮೇಲೆ ಕೋಪ ಹೋಗಿಲ್ವಾ? ನಿಜವಾಗ್ಲೂ ನಾನು ಅಮ್ಮ ಗೋರಂಟಿಲಲ್ಲಿ ಏನೂ ಬೆರೆಸಿರ್ಲಿಲ್ಲ. ನೋಡಿ ನನ್ನ ಕೈ ನೋಡಿ ಹೇಗೆ ಕಪ್ಪಗಾಗಿದೆ. ಇದನ್ನ ನೋಡಿದ್ರೆ ನನಗೆ ಮುತ್ತು ಮಾವನ ಪ್ರೀತಿನೇ ಇಲ್ಲ ಅಂತ ಅನ್ಕೋತಾರೆ. ನನ್ನ ಮನಸ್ಸಲ್ಲಿರೋ ಭಾವನೆ, ಅವ್ರ ಮೇಲಿರೋ ಪ್ರೀತಿನ ನಾನು ಹೇಗೆ ನಿರೂಪಿಸ್ಲಿ? ಸರಿ, ಈಗ ನಿನ್ನ ಪ್ರೀತಿ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಷ್ಟೇ ತಾನೆ? ಇನ್ನೊಂದು ಪಂದ್ಯ ಇಡೋಣ ಅಷ್ಟೇ. ಇನ್ನೊಂದು ಪಂದ್ಯನ? ಹೌದು. ಯಾವ ಥರ? ಕಾಳುಗಳನ್ನೆಲ್ಲ ಮೊಳಕೆ ಹಾಕೋದಕ್ಕೆ ಬಿಡೋದು. ಯಾರ ಕಾಳು ಜಾಸ್ತಿ ಮೊಳಕೆ ಬಂದಿರುತ್ತೋ ಅವ್ರು ವಿನ್ನರ್ ಅಂತ ಡಿಕ್ಲೇರ್ ಮಾಡೋದು. ಜಾಸ್ತಿ ಮೊಳಕೆ ಬಂದಷ್ಟು ಜಾಸ್ತಿ ಪ್ರೀತಿ ಇದೆ ಅಂತ ನೀನು ನಿರೂಪಿಸ್ಬೋದು. ಸರಿ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಷಣ್ಮುಗಣ್ಣ, ಬುಟ್ಟಿ, ಮಣ್ಣು, ಮೊಳಕೆ ಕಟ್ಟೋದಕ್ಕೆ ಕಾಳು ಇಷ್ಟನ್ನು ರೆಡಿ ಮಾಡ್ಕೊಂಬಿಡಿ. ಓಕೆ ರೂಪಕ. ಮುತ್ತು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಮಾಯಾನು ತೋರಿಸ್ಲಿ. ಮಾಯಾ, ಈ ಪಂದ್ಯದಲ್ಲಿ ಖಂಡಿತ ಸೋಲ್ತೀಯ. ನಿನ್ನ ಕೈಯಾರೆ ಸೋಲ್ತೀಯ. ಒಂದ್ಸಲ ಯಾಮಾರ್ದೆ ಅಂತ ಪದೇ ಪದೇ ಯಾಮಾರೋಕೆ ನಾನು ನಿನ್ನ ಬೆಳ್ಳಿ ಕೆಟ್ಟೋದ್ನ? ನಾನು ಮಾಯಾ ಒಂದ್ಸಲ ಮಾಡಿರೋ ತಪ್ಪನ ಪದೇ ಪದೇ ಮಾಡಲ್ಲ. ಸೋಲೋ ಪ್ರಮೇಯನ ಬರಲ್ಲ ಷಣ್ಮುಗ. ಬೇರೆ ಯಾವುದೂ ಇಲ್ಲ, ನಿನ್ನ ಅಹಂಕಾರನೇ ನಿನ್ನ ಸೋಲ್ಸುತ್ತೆ ಮಾಯಾ. ನನ್ನ ಅಹಂಕಾರ ಗೆಲ್ಲತ್ತೋ ಇಲ್ಲ ನಿನ್ನ ಮುದ್ದಾದ ತಂಗಿ ಗೆಲ್ತಾಳೋ ಅಂತ ನೋಡೇ ಬಿಡೋಣ. ಇಟ್ಸ್ ಅ ಚಾಲೆಂಜ್. ಚಾಲೆಂಜ್. ಬೀಗ್ರೆ ಬನ್ನಿ ಬನ್ನಿ. ನಾವು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಮಾತಾಡಿ.
ನಮ್ಮ ಮನೆತನದಲ್ಲಿ ಸೊಸೆಯಾಗಿ ಬರೋ ಹುಡುಗಿ ಕನ್ಯಾಶಾಸ್ತ್ರ ಮಾಡೋ ಸಂಪ್ರದಾಯ. ನಿಶ್ಚಿತಾರ್ಥ ಆದ್ಮೇಲೆ ಈ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನಮ್ಮ ಜೋಯಿಸ್ರು ನಿಶ್ಚಿತಾರ್ಥ ಮುಂಚೆನೇ ಈ ಶಾಸ್ತ್ರ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನಂತೆ, ನೀವು ಯಾವತ್ತು ಆಯುಷನ ನಿಮ್ಮನೆ ಸೊಸೆ ಅಂತ ಒಪ್ಕೊಂಡ್ರೋ ಅವತ್ತೇ ಅವಳು ನಿಮ್ಮನೆ ಮಗಳಾದ್ಲು. ಐಶು ವಿಚಾರದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋ ಹಕ್ಕು ನಿಮಗಿದೆ. ನಾನು ಈ ಪೂಜೆ ಬೇಡ ಆ ಪೂಜೆ ಬೇಡ ಅಂತ ಹೇಳೋದಿಲ್ಲ. ಈಗೇನು, ಐಶು ನಿಶ್ಚಿತಾರ್ಥಕ್ಕೆ ಮುಂಚೆ ಕನ್ಯಾಶಾಸ್ತ್ರದ ಪೂಜೆ ಮಾಡಬೇಕು ತಾನೆ? ಹೌದು, ಮಾಡೋಣ. ಅಮ್ಮ, ಕನ್ಯಾಶಾಸ್ತ್ರಕ್ಕೆ ಶುಕ್ರವಾರನೇ ಒಳ್ಳೆ ದಿನ ಅಂತೆ. ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ. ಹೇಗೆ ಏನು ಅಂತ ಹೇಳಿ, ನಮಗೆ ಗೊತ್ತಿರೋ ಪುರೋಹಿತರ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ. ಅದೇನೋ ಸರಿ, ಆದರೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಶುಕ್ರವಾರ ಕನ್ಯಾಶಾಸ್ತ್ರನ ಬೆಳ್ಳಿ ಕೈಲೇ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಬೆಳ್ಳಿ ಕೈಯಲ್ಲಿ ಶಾಸ್ತ್ರ ಶುರು ಮಾಡಿಸ್ಬೇಕಾ? ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬೆಳ್ಳಿ ಕೈಗುಣ ತುಂಬ ಚೆನ್ನಾಗಿದೆ. ಅವತ್ತು ಅವಳು ದೇವಸ್ಥಾನದಲ್ಲಿ ದೀಪ ಹಾರೋದನ್ನು ತಡಿಲಿಲ್ಲ ಅಂದಿದ್ರೆ ನಾವು ಈ ಮನೆಗೆ ಬರ್ತಾನೆ ಇರಲಿಲ್ಲ, ಈ ಸಂಬಂಧದ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಬೆಳ್ಳಿ ತುಂಬ ಒಳ್ಳೆಯವರು ಅನ್ನೋದ್ರ ಜೊತೆಗೆ ಒಳ್ಳೆ ಮನಸ್ಸಿದೆ. ಅವಳ ಜೊತೆಗಿದ್ರೆ ಯಾವುದೇ ರೀತಿ ಕಷ್ಟ ಬರಲ್ಲ ಅಂತ ಅನ್ನಿಸ್ತಾ ಇದೆ. ಅದು ಅಲ್ಲದೆ ಇದುವರೆಗೂ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲೇ ನಡ್ಕೊಂಡಿದ್ದಾಳೆ. ಅವಳ ಕೈಗುಣದಿಂದ ಈ ಸಂಬಂಧ ಗಟ್ಟಿಯಾದರೆ ಅಷ್ಟೇ ಸಾಕು. ನಿಮಗೆ ಹೇಗೆ ಹೇಳಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮನೇಲಿ ಮಗಳೂ ಇದ್ದಾಳೆ, ಸೊಸೆನೂ ಇದ್ದಾಳೆ. ಈಗ ನೀವೇ ಹೇಳಿ, ಇದೇ ರೀತಿ ಪೂಜೆ ಆಗಿದ್ರೆ ನೀವು ಯಾರ ಕೈಲಿ ಮಾಡಿಸ್ತಿದ್ರಿ? ಮಗಳು ಅಥವಾ ಸೊಸೆ ಕೈಲಿ ಮಾಡಿಸ್ತಾ ಇದ್ವಿ. ನೀವೇನು ಹೇಳ್ತೀರಾ ಮೋಹನ್? ಮನೆ ಮಗಳು ಮನಸ್ಸಿಗೆ ಹತ್ರ ಇರೋದ್ರಿಂದ, ಆಕೆಗೂ ಎಲ್ಲ ಗೊತ್ತಿರೋದ್ರಿಂದ ಮಗಳ ಕೈಲೇ ಪೂಜೆ ಮಾಡಿಸ್ತಿದ್ವಿ. ಇದು ಹಾಗೇನೆ. ಬೆಳ್ಳಿ ನಿಮಗೆ ಒಳ್ಳೆಯವಳು ಅನಿಸಿರ್ಬೋದು, ಆದರೆ ಮಾಯಾ ಯಾವ ತಪ್ಪು ಮಾಡಿಲ್ಲ. ಮಾಯಾ ನನ್ನ ಮನಸ್ಸಿಗೆ ಹತ್ರ ಇರೋಳು, ನಮ್ಮ ಅಣ್ಣನ ಮಗಳು. ಈ ಮನೆಗೆ ಅವಳೇ ಸೊಸೆಯಾಗಿ ಬರೋದು. ನಿಮ್ಮ ಮನಸ್ಸನ್ನು ನೋಯ್ಸೋಕೆ ನನಗಿಷ್ಟ ಇಲ್ಲ. ಆದರೆ ಪೂಜೆನ ಬೇರೆಯವ್ರ ಕೈಯಲ್ಲಿ ಮಾಡಿಸಿ ಮಾಯಾನ ಮರ್ಯಾದೆ ತೆಗೆಯೋದು ನನಗಿಷ್ಟ ಇಲ್ಲ. ತುಂಬ ವರ್ಷ ಆದಮೇಲೆ ನಮ್ಮ ಮನೆ ಶುಭ ಕಾರ್ಯ ನಡೀತಾ ಇದೆ. ಅದು ಚೆನ್ನಾಗಾದರೆ ನಮಗೂ ನೆಮ್ಮದಿ. ಅದು ಅಲ್ಲದೆ ಐಶು ಬೆಳ್ಳಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಬೆಳ್ಳಿ ಹರಿಸಿದ್ರೆ ಐಶು ಮತ್ತು ಗೌತಮ್ ಬಾಳಲ್ಲಿ ಸುಖ ಶಾಂತಿ ಬರುತ್ತೆ ಅನ್ನೋದು ನನ್ನ ಆಸೆ. ನೀವು ಹೇಳೋದ್ರಲ್ಲೂ ತಪ್ಪಿಲ್ಲ. ಮಾಯಾ ಮತ್ತು ಐಶು ಇಬ್ಬರು ಹೊಂದ್ಕೊಂಡಿಲ್ಲ. ಯಾವಾಗಲೂ ಇಬ್ಬರು ದೂರ ದೂರ ಇರ್ತಾರೆ ಅಂತ ತಾನೇ ನೀವು ಹೇಳೋದು? ಅಯ್ಯೋ, ಹಾಗೇನಿಲ್ಲ. ನೀವು ಅಂದ್ಕೊಂಡಾಗೆ ಮಾಯಾ ಕೆಟ್ಟವಳೇನೂ ಅಲ್ಲ. ಅವಳಿಗೂ ಐಶು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ. ಏನೇ ಹೇಳೋದಿದ್ರು ನೇರವಾಗಿ ಹೇಳ್ತಾಳೆ. ಅದು ನಿಮಗೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಆದರೆ ಮಾಯಾ ಬಂಗಾರದಂಥ ಹುಡುಗಿ. ನೀವು ಹೇಳಿದ್ರಿಂತ ಬೆಳ್ಳಿ ಕೈಯಲ್ಲಿ ಶಾಸ್ತ್ರ ಮಾಡಿಸಿದ್ರೆ ಶರ್ಮಿಳಾ ಮತ್ತು ಮಾಯಾ ನನ್ನ ಮೇಲೆ ಸಿಟ್ಟಾಗ್ತಾರೆ. ನನಗೆ ಅವಳ ಮೇಲೆ ಯಾವುದೇ ರೀತಿ ಸಿಟ್ಟು ದ್ವೇಷ ಇಲ್ಲ. ಅವಳು ಈ ಮನೆ ಮಗಳೇ. ಮೊದಲನೇ ಪೂಜೆ ಶಾಸ್ತ್ರ ಯಾರು ಮಾಡಬೇಕು ಅಂತ ಬಂದಾಗ ನಾನು ಮಾಯಾನೇ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲ ಇಲ್ಲ, ಈ ರೀತಿ ನಡೆಯುತ್ತಾ ಅಂತ ಕೇಳೋದಕ್ಕೆ ಬಂದ್ವಿ ಅಷ್ಟೇ. ನಿಮಗೆ ಫೋರ್ಸ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ಈ ರೀತಿ ನಿರ್ಧಾರ ತಗೊಳ್ಳೋದು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಅಯ್ಯೋ, ಆ ಥರ ಅಲ್ಲ. ಸಂಬಂಧಗಳು ನೋಡಿ ನಿರ್ಧಾರ ಮಾಡೋದು ನನಗಿಷ್ಟ ಇಲ್ಲ. ಏನು ಮನ್ಸಿಗೆ ಅನ್ಸಿದ್ದು ಹೇಳಿದೆ. ನಿಮ್ಮ ಇಷ್ಟದಂಗೆ ಮಾಯಿನ ಕೈಲೇ ಶಾಸ್ತ್ರ ಮಾಡಿಸೋಣ ಬಿಡಿ. ನಾವಿನ್ನು ಬರ್ತೀವಿ. ಬೇಜಾರೇನೂ ಇಲ್ಲ ತಾನೇ? ಇಲ್ಲ ಇಲ್ಲ, ಹಾಗೇನಿಲ್ಲ. ಬೆಳ್ಳಿ, ಬೆಳ್ಳಿ, ಬಂದೆ ಅತ್ತೆ. ನಿಧಾನಕ್ಕೆ ಬಾ ಬೆಳ್ಳಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ಕೊಂಡು ಬರ್ತಾ ಇದೆಯಾ? ಅದು ನೀವು ಕೂಗಿದ್ರಲ್ಲ ಅತ್ತೆ, ಅದಕ್ಕೆ ಬೇಗ ಬರ್ಬೇಕಂದ್ರೆ. ಪರವಾಗಿಲ್ಲ ಬೆಳ್ಳಿ, ಕೈ ಕಾಲ್ಗೇನೋ ಪೆಟ್ಟಾಗಲಿಲ್ಲ ಅಲ್ವಾ? ಏನಾಗಿಲ್ಲ ಅತ್ತೆ, ಚೆನ್ನಾಗೇ ಇದ್ದೀನಿ. ಇನ್ಮೇಲಾದರೂ ಹುಷಾರಾಗಿ ನೋಡ್ಕೊಂಡು ಓಡಾಡು.
ನಾನು ನಿನ್ನನ್ನು ಇಲ್ಲಿ ಯಾಕೆ ಕರೆದೆ ಗೊತ್ತಾ? ಬೀಗರು ಹೇಳಿದ್ದಾರೆ ಇದೇ ಶುಕ್ರವಾರ ಐಶುಗೆ ದೇವಸ್ಥಾನದಲ್ಲಿ ಕನ್ಯಾ ಪೂಜೆ ಮಾಡಬೇಕು ಅಂತ. ಅದರ ಏರ್ಪಾಟೆಲ್ಲ ನೀನೇ ನೋಡ್ಕೋಬೇಕು. ನಾನಾ? ಅತ್ತೆ ನಿಜ ಹೇಳ್ತಿದ್ದೀರಾ? ನಿನ್ನ ಹತ್ರ ನಾನು ಸುಳ್ಳು ಹೇಳಬೇಕಾ? ಅಯ್ಯೋ, ನಾನು ಅಂತ ನಂಬದೇ ಇರೋಂಥ ವಿಷಯ ಏನಿದೆ? ಅತ್ತೆ ನಿಜವಾಗ್ಲೂ ಇದನ್ನ ನೀವು ಹೇಳ್ತಿದ್ದೀರಾ? ಎಲ್ಲ ಏರ್ಪಾಟ್ ನಾನು ಮಾಡಬೇಕಾ? ಹೌದು, ನೀನೇ ನೋಡ್ಕೋಬೇಕು. ಯಾಕೆ ಅನುಮಾನನಾ? ನಮ್ಮನೆಗೆ ಯಾವಾಗಲೂ ಬರ್ತಾರಲ್ಲ ಪುರೋಹಿತರು, ಅವ್ರಿಗೆ ಫೋನ್ ಮಾಡಿ ಏನೇನು ಬೇಕು ಅಂತ ತಿಳ್ಕೊಂಡು ಎಲ್ಲ ವ್ಯವಸ್ಥೆನೂ ನೀನೇ ಮಾಡಬೇಕು. ಅತ್ತೆ ನನಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಅಯ್ಯೋ ಹುಚ್ಚುಡುಗಿ, ನನಗಿದೆಲ್ಲ ನಿಜ ಅಂತಾನೆ ನಂಬಕ್ಕಾಗ್ತಿಲ್ಲ ಅತ್ತೆ. ನೀವು ಹೇಳ್ತಿದ್ದೀರಾ? ಹೌದು ಬೆಳ್ಳಿ, ನಿನಗೆ ನಾನು ಹೇಳ್ತಾ ಇರೋದು.